ಇವತ್ತು ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ರಾಜ್ಯದ ಒಟ್ಟು 8 ಜಿಲ್ಲೆಗಳಲ್ಲಿ ಬೆಂಗಳೂರು, ಮಂಡ್ಯ, ಹಾಸನ, ಯಾದಗಿರಿ ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ದಾಳಿ ಆಯಿತು. ಲೋಕಾಯುಕ್ತ ದಾಳಿ ಮಾಡಿದ್ರು ಕೂಡ ಬಾಗಿಲು ತೆಗೆಯದೆ ಖ್ಯಾತೆಯೂ ನಡೆದಿದೆ ಹಾಸನದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿ ಹೈಡ್ರಾಮಾ ಮಾಡಿದ್ದಾರೆ. ಲೋಕಾಯುಕ್ತ ದಾಳಿ ಮಾಡಿದ್ರು ಕೂಡ ಬಾಗಿಲು ತೆಗೆಯದ ಮೊಂಡಾಟ ಕಳ್ಳಾಟ ಮಾಡಿದ್ದಾರೆ. ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ ಕಣ್ಣ ಮುಚ್ಚಾಲೆ ಆಟ ಆಡಿದ್ರು ಲೋಕಾಯುಕ್ತ ಅಧಿಕಾರಿಗಳ ಎದುರು. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸುತ್ತಮುತ್ತ ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಪಾಲಿಕೆ ಇಂಜಿನಿಯರ್. ನೋಡಿ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ವಾಹನದ ಮೇಲೆ ಹತ್ತಿ ಕಾಂಪೌಂಡ್ ಮೇಲೆಲ್ಲ ಏರ್ತಾ ಇರುವಂತಹ ದೃಶ್ಯವಳಿ ಗಮನಿಸ್ತಾ ಇದ್ದೀರಲ್ಲ, ಇದೇನು ಮರಕೋತಿ ಆಟ ಅಲ್ಲ, ಇದು ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಲಿಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ ಇವತ್ತು ಹಾಸನವೂ ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಹಾಸನದಲ್ಲಿ ಕಂಡು ಬಂದಂತಹ ಹೈಡ್ರಾಮಾ ಇದು. ಪಾಲಿಕೆ ಇಂಜಿನಿಯರ್ ಇವರು ಸತ್ಯನಾರಾಯಣ, ಇವರು ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೇಟೆಲ್ಲ ಬಂದೋಬಸ್ತ್ ಮಾಡಿ, ಕಾಂಪೌಂಡ್ ಬಂದೋಬಸ್ತ್ ಮಾಡಿ 2 ಗಂಟೆ ಆದರೂ ಬಾಗಿಲು ತೆಗೆದಿಲ್ಲ. ಹಾಸನದ ರಕ್ಷಣಾಪುರದಲ್ಲಿರುವ ಸತ್ಯನಾರಾಯಣ ನಿವಾಸ ನೋಡಿ, ಹೇಳಿ ಕೇಳಿ ರಕ್ಷಣಾಪುರದಲ್ಲಿ ಬಹಳ ರಕ್ಷಣವಾಗಿದ್ರು ಇವರು. ಸಿಸಿ ಕ್ಯಾಮೆರಾ ಮುಂದೆ ನಿಂತು ಲೋಕಾಯುಕ್ತ ಟೀಮ್ ಎಚ್ಚರಿಕೆ ಕೊಟ್ಟಿದೆ ಸತ್ಯನಾರಾಯಣ್ಗೆ, ಡೋರ್ ಓಪನ್ ಮಾಡಿ, ಇಲ್ಲದೆ ಇದ್ರೆ ಡೋರನ್ನೇ ಒಡಿಬೇಕಾಗುತ್ತೆ. ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ಗೆ ಪೊಲೀಸ್ನವರು ಎಚ್ಚರಿಕೆಯನ್ನು ಕೊಟ್ಟರು. ಮನೆ ಗೇಟನ್ನು ಬಡಿದು ಎಚ್ಚರಿಕೆಯನ್ನು ಹಾಸನ ಪೊಲೀಸ್ನವ್ರು ನೀಡ್ತಾರೆ. ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಲ್ಲಿ ಸ್ಥಳೀಯ ಪೊಲೀಸ್ನವರ ಸಹಾಯವೂ ಕೂಡ ಬೇಕಾಗ್ತದೆ. ಹಾಸನದ ಪೊಲೀಸ್ನವರು ಸತ್ಯನಾರಾಯಣ್ಗೆ ಅವರು ಎಚ್ಚರಿಕೆ ಕೊಡ್ತಾರೆ, ಬಾಗಿಲು ತೆಗಿರಿ, ಇಲ್ಲದೇ ಇದ್ದರೆ ಮನೆ ಬಾಗಿಲನ್ನೇ ಒಡಿಬೇಕಾಗ್ತದೆ ಅಂತ. ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಸುಮ್ಮನೆ ಏನು ರೇಡ್ ಮಾಡಲ್ಲ. ಯಾವುದೇ ಅಧಿಕಾರಿಗಳ ಮೇಲೆ ಅವರು ರೇಡ್ ಮಾಡ್ತಾರೆ ಅಂದರೆ ಪೂರ್ವಪರ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಇವರು ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಅಂತಸ್ತು ಮಾಡಿದ್ದಾರೆ, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾರೆ, ಚಿನ್ನ ಒಡವೆಗಳನ್ನು ಎಷ್ಟು ಇಟ್ಟಿದ್ದಾರೆ, ಇವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ, ಬೇನಾಮಿ ಆಸ್ತಿ ಎಷ್ಟಿದೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಸೈಟ್ಗಳಿದ್ದಾವೆ, ಎಲ್ಲವನ್ನೂ ಪೂರ್ವಪರ ಕಲೆ ಹಾಕಿರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಪಾಲಿಕೆ ಇಂಜಿನಿಯರ್ ಅಕ್ಷರಶಃ ಹೈಡ್ರಾಮಾ ಮಾಡಿದ್ರು. ಸತ್ಯನಾರಾಯಣ ಮನೆ ಬಳಿ ಅವರ ಸಹೋದರಿ ಓಡೋಡಿ ಬರ್ತಾರೆ. ಬಾಗಿಲು ತೆಗಿ ಅಂತ ಅವ್ರ ಸಹೋದರಿ, ಸತ್ಯನಾರಾಯಣ ಅವರ ಸಹೋದರಿ ಮನವಿ ಮಾಡ್ಕೋತಾರೆ. ಏನೂ ಆಗಲ್ಲ, ಬಾಗಿಲು ತೆಗಿರಿ ಅಂತ ಇನ್ನಿಲ್ಲದಂತೆ ಮನವಿ ಮಾಡ್ಕೋತಾರೆ. ಸಿಸಿ ಕ್ಯಾಮ್ರಾದ ಮುಂದೆ ನಿಂತು ಸಹೋದರನಿಗೆ ಅವರ ತಂಗಿ ಮನವಿ ಮಾಡ್ಕೋತಾರೆ. ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಪಾಲಿಕೆ ಇಂಜಿನಿಯರ್ ಹೈಡ್ರಾಮಾ ಮಾಡ್ಕೊಂಡಿದ್ದಾರೆ. ನೋಡಿ ಸುತ್ತಮುತ್ತ ಗೇಟೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ರು. ಮನೆ ಬಾಗಿಲು ಕೂಡ ತೆಗಿಯಲ್ಲ, ಮನೆ ಬಾಗಿಲು ತೆಗಿರಿ ಅಂತ ಹಾಸನ ಪೊಲೀಸ್ನವರು ಕೂಡ ಎಚ್ಚರಿಕೆ ಕೊಡ್ತಾರೆ. ಕೊನೆಗೆ ನೋಡಿ ಸತ್ಯನಾರಾಯಣ ಸಹೋದರಿ ಓಡೋಡಿ ಬಂದು ಬಾಗಿಲು ತೆಗಿರಿ, ಏನೂ ಆಗಲ್ಲ ಅಂತ ಹೇಳ್ತಾರೆ. ನೋಡಿ ಇವರು ಬಾಗಿಲು ತೆಗಿದಾನೆ ಕಳ್ಳಾಟ ಆಡ್ತಾ ಇದ್ದಾರಂದರೆ ಇಲ್ಲಿ ಏನೋ ಮೋಸ ಆಗಿದೆ ಅವರಿಂದ ಅಂತಲೇ ಅರ್ಥ ಅಲ್ವಾ. ಸಹಜವಾಗಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಅನೇಕ ಭ್ರಷ್ಟಾಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಆದರೆ ಈ ಥರ ಹೈಡ್ರಾಮಾ ಯಾರೂ ಮಾಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ. 2 ಅವರು ಬಾಗಿಲನ್ನು ಓಪನ್ನೇ ಮಾಡಿಲ್ಲ ಅಂದರೆ ಏನರ್ಥ ಹಾಗಾದರೆ? ನೋಡಿ 2 ಗಂಟೆಗಳ ಬಳಿಕ ಡೋರ್ ಓಪನ್ ಮಾಡ್ತಾರೆ ಸತ್ಯನಾರಾಯಣ್. ಕೊನೆಗೂ ಮನೆ ಬಾಗಿಲನ್ನು ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ್ ಓಪನ್ ಮಾಡ್ತಾರೆ. ಅಧಿಕಾರಿ ಸತ್ಯನಾರಾಯಣ ಮನೆಯೊಳಗಡೆ ಲೋಕ ಅಧಿಕಾರಿಗಳು ತೆರಳುತ್ತಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ. 2 ಗಂಟೆಗಳ ಬಳಿಕ ರೇಡು ಅಲ್ಲಿ ಮಾಡಿರುವಂಥದ್ದು. ನೋಡಿ ಅವರೇನು ಲೋಕಾಯುಕ್ತ ಅಧಿಕಾರಿಗಳು ಇವರು ಮನೆ ಬಾಗಿಲು ತೆಗೆದಿಲ್ಲ ಅಂದ್ಕೊಂಡು ಸುಮ್ಮನೆ ಕೂತಿಲ್ಲ. ನೋಡಿ ಮನೆ ಕಾಂಪೌಂಡ್ ಎಲ್ಲ ಏರಿರುವಂಥ ದೃಶ್ಯಾವಳಿಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡ್ತಾರೆ ಅಂದರೆ ಪೂರ್ವಪರ ಮಾಹಿತಿ ಕಲೆ ಹಾಕಿರ್ತಾರೆ. ಆದರೆ ಈ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ ಏನ್ರಿ ಇದು ಹೈಡ್ರಾಮಾ ಮಾಡಿದ್ದಾರೆ. ಸುತ್ತಮುತ್ತ ಕಾಂಪೌಂಡ್ ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಡೋರ್ ಕೂಡ ಓಪನ್ ಮಾಡಿಲ್ಲ. ಕೊನೆಗೂ ಈಗ ಲೋಕಾಯುಕ್ತ ಅಧಿಕಾರಿಗಳು ಮನೆ ಡೋರನ್ನು ಓಪನ್ ಮಾಡಿಸಿ ಒಳಗಡೆ ಹೋಗಿದ್ದಾರೆ. ಏನೇನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಇದುವರೆಗೂ ಅಂತ ಸಚಿನ್? ಖಂಡಿತ ಸಚಿನ್, ನಿಜಕ್ಕೂ ಕೂಡ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಈ ರೀತಿ ಒಂದು ಹೈಡ್ರಾಮಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಮಾಹಿತಿ ಬರುತ್ತೆ, ಪಾಲಿಕೆ ಇಂಜಿನಿಯರ್ ಆಗಿರ್ತಕ್ಕಂತಹ ಸತ್ಯನಾರಾಯಣ ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದರೆ ತನಿಖೆನ ಮಾಡಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತಗೆ ಒಂದು ದೂರು ದಾಖಲಾಗುತ್ತೆ. ದೂರು ದಾಖಲಾದ ಬೆನ್ನಲ್ಲೇ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಸತ್ಯನಾರಾಯಣ ಮನೆಯವರ ಕದ ತಡ್ತಾರೆ. ಆದ್ರೆ ಎಷ್ಟೇ ಬಾರಿ ಬಾಗಿಲನ್ನ ತಟ್ಟಿದ್ರು ಕೂಡ ಅವರು ಬಾಗಿಲನ್ನ ತೆಗೆಯೋದಿಲ್ಲ. ಅಷ್ಟೇ ಅಲ್ಲದೆ ಅವರ
ಸಹೋದರಿ ಕೂಡ ಮನೆ ಹತ್ರ ಬಂದು ಸಿಸಿ ಕ್ಯಾಮೆರಾ ಎದುರು ನಿಂತು ಏನು ಹೇಳ್ತಾರೆ, ಬಾಗಿಲು ತೆಗೀರಿ, ಏನೂ ಆಗೋದಿಲ್ಲ, ಕೇವಲ ಅಧಿಕಾರಿಗಳು ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಹೋಗ್ತಾರೆ, ಯಾಕೆ ಈ ರೀತಿ ಮಾಡ್ತಾ ಇದೀರಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅವರು ಜಗ್ಗೋದಿಲ್ಲ. ಅದಾದ ಬಳಿಕ ಕೇರ್ಪುರಂ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಪೊಲೀಸರು ಕೂಡ ಬಂದು ಸಾಕಷ್ಟು ಬಾರಿ ಅವರಿಗೆ ಮನವಿನ ಮಾಡ್ತಾರೆ, ನೀವು ಬಾಗಿಲು ತೆಗೀರಿ, ನಮ್ಮ ಈ ಒಂದು ತನಿಖೆಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿ ಮಾಡ್ತಾರೆ. ಆದ್ರೂ ಅವರು ಬಾಗಿಲನ್ನು ತೆಗೆಯೋದಿಲ್ಲ. ಆಗ ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಕಾಂಪೌಂಡ್ ಅನ್ನ ಏರಿ ಸಿಟ್ಔಟ್ಗೆ ಹೋಗಿ ಅಲ್ಲೂ ಕೂಡ ಬಾಗಿಲನ್ನು ತೆಗೆಯುವಂತ ಕೆಲಸನ ಮಾಡ್ತಾರೆ. ಅಂದ್ರೆ ತೆಗೀರಿ ಅಂತ ಹೇಳಿ ಮನವಿ ಮಾಡ್ತಾರೆ. ಎಷ್ಟೇ ಮನವಿ ಮಾಡಿದ್ರು ಕೂಡ ಅವ್ರು ಬಾಗಿಲು ತೆಗೆಯಲ್ಲ. ಕೊನೆಗೆ ಸುಮಾರು 2.5 ಗಂಟೆಗಳ ಬಳಿಕ ಬಾಗಿಲನ್ನ ತೆಗೆದಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ಅಕ್ರಮವಾಗಿ ಗಳಿಸಿದಂತ ಆಸ್ತಿ ಪಾಸ್ತಿಗಳ ದಾಖಲಾತಿಗಳನ್ನ ನಾಶ ಮಾಡಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಿರ್ತಾನೆ. ಯಾಕೆಂತಂದ್ರೆ 2.5 ಗಂಟೆಗಳ ಕಾಲ ಬಾಗಿಲನ್ನು ತೆಗೆಯೋದಕ್ಕೆ ಸತಾಯಿಸೋದಕ್ಕೆ ಕಾರಣ ಏನು ಅನ್ನೋದು ಈಗ ತನಿಖೆ ನಂತರ ಗೊತ್ತಾಗ್ಬೇಕು. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮನೆ ಒಳಗೆ ಪ್ರವೇಶ ಮಾಡಿ ಅವರಿಗೆ ಸೇರಿದಂತಹ ಆಸ್ತಿ ಆಗಿರ್ಬೋದು, ಆಸ್ತಿ ಪಾಸ್ತಿಗಳು, ಮನೆಗಳ ವಿವರವನ್ನ ಈಗ ಕಲೆ ಹಾಕ್ತಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಅರ್ಧ ಗಂಟೆಗಳಿಂದ ಕೂಡ ದಾಖಲಾತಿಗಳ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಸಚಿನ್ ಶೆಟ್ಟಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.